ಈ ಪ್ರಶ್ನೆ ಸುವರ್ಣ ನ್ಯೂಸ್ ಅಜಿತ್ ಸರ್ಗೆ. ಸರ್, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇವಾಗ ನೀವಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಈಗ ಒಂದನ್ನೇ ಹಿಡ್ಕೊಂಡು ಹೇಳಿ 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 ನಿಮ್ಮ ಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಇರೋದನ್ನು ಬೇಜಾರಾಗಂಗೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಬೇರೆ ನ್ಯೂಸರ್ಗೂ ಟೈಮ್ ಕೊಡ್ರಿ, ಅವರು ಮಾತಾಡಲಿ. ನೀವೊಬ್ಬರೇ ಮಾತಾಡಿ 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 ನಮಗೆ ಬೇಜಾರಾಗ್ಬಿಟ್ಟೆ. ಇವಾಗ ನಿಮಗೆ ಒಂದು ಚಾಲೆಂಜ್ ಸರ್. ನಾನು ಇದೇನು ಯಾವ್ದು ದರ್ಶನ್ ಸರ್ ಬಗ್ಗೆ ಅಲ್ಲ, ಇನ್ನೊಬ್ರ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆನೇ ಚಾಲೆಂಜ್ ಸರ್. ಏನಿಲ್ಲ, ನೀವು ಒಂದು 2 ರಿಂದ 3 ನಿಮಿಷ ಟೈಮ್ ತಗೊಂಡು, ಈಗೇನು ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡಿದ್ರು ಈ ಏರ್ ಆಯಿಲ್ ಬಗ್ಗೆ ನ್ಯೂಸ್ ಮಾಡ್ತಾನೆ ಇದ್ದಾರೆ. ಬಟ್ ನೀವೊಂದು ಚಾಲೆಂಜ್ ಕೇಳ್ರಿ ಸರ್ ಅವರಿಗೆ. ನಿಮ್ಮ ತಲೆಯಲ್ಲಿ ಕೂದಲಿಲ್ಲ, ಆ ಏರ್ ಆಯಿಲ್ ನಿಮಗೆ ತಗೊಳ್ಳೋಷ್ಟು ಏನು ಬಡವರಲ್ಲ ನೀವು, ನಿಮ್ಮ ಹತ್ರ ದುಡ್ಡಿದೆ. ಅದನ್ನು ನೀವೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಸರ್. ಇವಾಗ ನೀವೇ ಹಚ್ಚಿ ನಿಮ್ಮ ತಲೆಯಲ್ಲೇ ಕೂದಲು ಬಂತು ಅಂದರೆ ನೀವೇ ಪ್ರಮೋಷನ್ ಮಾಡಿ ಸರ್. ಯಾಕೆಂದರೆ ಎಲ್ಲರೂ ಕೂದಲಿರೋರಿಗೆ ಕರೆಸ್ತವ್ರೆ, ಹೇಳ್ತವ್ರೆ. ಎಷ್ಟೋ ಜನ ಬಾಂಡ್ಲಿರೋರು ಏನು ಮಾಡ್ಬೇಕು ಸರ್? ಇದು ಸೀರಿಯಸ್ ತಗೊಳ್ರಿ. ಮತ್ತು ಜನರು ಇದನ್ನು ನಾನು ಕೇಳ್ತಿರೋದನ್ನ ಕಾಮಿಡಿ ಆಗಲ್ಲ, ಸೀರಿಯಸ್ ಆಗಿ ಅವ್ರಿಗೆ ಟ್ಯಾಗ್ ಮಾಡಿ ಕೇಳ್ರಿ. ಅಜಿತ್ ಸರ್, ಒಂದೇ ಒಂದು ನಿಮಿಷ ನೀವು ಯೋಚನೆ ಮಾಡಿ, ಆ ಏರ್ ಆಯಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಹಚ್ಕೊಂಡ್ರೆ ಕೂದಲು ಬರುತ್ತಾ? ಜನಕ್ಕೆ ಗೊತ್ತಾಗಬೇಕು. ಅದು ಅವ್ರಿಗೂ ಚಾಲೆಂಜ್ ಮಾಡಿ ಕೇಳಿ ಸರ್. 2 ನಿಮಿಷದ ಮಾತು ಸರ್, ಅಷ್ಟೇ. ಇದು ಒಂದು ಯಾವಾಗಾದ್ರು ಬ್ರೇಕ್ ಆಗಿರ್ತೀರಲ್ಲ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾವ್ದ್ರಲ್ಲ ಒಂದು ಪೋಸ್ಟ್ ಮಾಡಿಬಿಡ್ರಿ ಸರ್. ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ, ನಿಮ್ಮ ಮೇಲೆ ಆಗ್ಬಿಡ್ಲಿ ಅದು ಎಕ್ಸ್ಪೆರಿಮೆಂಟ್.